ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಹೆಣ್ಮಕ್ಳ ಲೈಫೇನೇ ಇಷ್ಟು. ಬೆಳಗ್ಗೆ ಎದ್ದೇಳ್ತೀವ ಅಂದರೆ ತಾರಸು ಗುಡ್ಸು ಬೇಯಿಸು ಇದರಲ್ಲೇ ನಮ್ಮ ದಿನ ಕಳೆದೋಗುತ್ತೆ. ಅದ್ರ ಜೊತೆಗೆ ನಮ್ಮ ಹೇರ್ ಆಗಲಿ ಸ್ಕಿನ್ ಆಗಲಿ ಯಾವುದ್ರ ಬಗ್ಗೆನೂ ನಾವು ಕೇರ್ ಮಾಡಲ್ಲ. ನಾನು ತುಂಬ ದಿನ ಆಗಿತ್ತು ಅಂತ ಹೇಳಿ ಒಂದು ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ನಮ್ಮನೆ ಹತ್ರನೇ ಬೆಳೆದಿರ್ತಕ್ಕಂಥ ಅಲೋವೆರಾ ಮತ್ತು ಒಂದು ಈರುಳ್ಳಿನ ಯೂಸ್ ಮಾಡಿಕೊಂಡು ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಿದ್ದೆ. ಇದಕ್ಕೆ ನೀರು ಏನೂ ಆಗ್ತಾನೆ ಇರೋ ಹಾಗೆ ಎರಡನ್ನೂ ಡ್ರೈ ಆಗಿ ಕೂಡ ರುಬ್ಕೋಬೇಕು. ಇದಕ್ಕೆ ರುಬ್ಬಾದ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಆಲ್ರೆಡಿ ನನ್ನ ಕೂದಲಿಗೆ ಕೊಬ್ಬರಿ ಎಣ್ಣೆನ ಹಾಕಿದ್ದೆ, ಹಾಗಾಗಿ ಇಲ್ಲಿ ಕೊಬ್ಬರಿ ಎಣ್ಣೆ ಏನೂ ಹಾಕಲಿಲ್ಲ. ಈ ಹೇರ್ ಪ್ಯಾಕ್ನ ಹಾಕ್ಕೊಳ್ಳೋದ್ರಿಂದ ನಮ್ಮ ಕೂದಲು ಸ್ಮೂತಾಗಿರುತ್ತೆ, ಶೈನಿಂಗ್ ಬರುತ್ತೆ ಅಂತ ಹೇಳಿ ಇಲ್ಲಿ ನೀಟಾಗಿ ನಾನು ಕೂದಲಿಗೆ ಬುಡದಿಂದನೂ ಕೂಡ ಅಪ್ಲೈನ ಮಾಡ್ಕೊಳ್ತಿದ್ದೆ. ನೀಟಾಗಿ ಅಪ್ಲೈ ಮಾಡಾದಮೇಲೆ ಆದಷ್ಟು ಚೆನ್ನಾಗಿ ಮಸಾಜ್ನ ಮಾಡ್ಕೋಬೇಕು. ನನಗಿಲ್ಲಿ ಯಾರೂ ಹಾಕ್ಕೊಡೋರಿಲ್ಲ ಅಂತ ಹೇಳಿ ನಾನೇ ನೀಟಾಗಿ ಹಾಕ್ಕೊಂಡು ಮಸಾಜ್ನ ಮಾಡಿ ಒಂದು 10ರಿಂದ 15 ನಿಮಿಷ ಅದು ಫುಲ್ ಡ್ರೈ ಆಗೋಕ್ಕೆ ಬಿಟ್ಟೆ. ಇನ್ನು ಅದೇ ಉಳಿದಿತ್ತು ಅಂತ ಹೇಳಿ ಸ್ವಲ್ಪ ಸ್ಕಿನ್ಗೂ ಕೂಡ ಅಪ್ಲೈ ಮಾಡಿಕೊಂಡೆ. ಅಲೋವೆರಾ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅಲೋವೆರಾ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಎರಡೂ ಕೂಡ ಒಳ್ಳೆಯದು ಅಂತ ಹೇಳಿ ಅಪ್ಲೈ ಮಾಡಿಕೊಂಡು ನಾನು ಸ್ನಾನನ ಮಾಡ್ಕೊಂಡ್ಬಂದು ಅಪ್ಪಗೂ ಕೂಡ ಸ್ನಾನನ ಮಾಡಿಸಿ, ಇನ್ನು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳಿ ದೇವ್ರ ಮನೆ ನಾನು ಕ್ಲೀನ್ ಮಾಡಿಕೊಂಡು ನನ್ನ ಪೂಜೆ ಕೂಡ ಮುಗಿಸ್ತೀನಿ. ಇನ್ನು ತಿಂಡಿಗೆ ನೈಟು ಚಿಕನ್ ಸಾಂಬಾರ್ಗೆ ಇಡ್ಲಿನ ಮಾಡಿದೆ. ನಾನು ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಅಕ್ಕನಿಗೆ ನನಗೆ ಬೀಟ್ರೋಟ್ ಪಲ್ಯನ ಮಾಡಿಕೊಂಡು ತಿಂಡಿನ ಮುಗಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.